ಸ್ಟಾರ್ ಸುವರ್ಣದಲ್ಲಿ ಕಥೆಯೊಂದು ಶುರುವಾಗಿದೆ ಧಾರಾವಾಹಿ ಎಲ್ಲರ ಮನಗೆದ್ದಿತು. ಬಡತನದ ಕುಟುಂಬವಾದರೂ ಸ್ವಾಭಿಮಾನದಿಂದ ಬದುಕಿದ್ದವರು. ಕೃತಿ ಮನೆಯ ಮಗಳಾಗಿ ತನ್ನೆಲ್ಲ ಕೆಲಸವನ್ನ ಮಾಡುತ್ತಾ ಇಡೀ ಮನೆಯ ಜವಾಬ್ದಾರಿಯನ್ನ ನಿಭಾಯಿಸುತ್ತಿದ್ದಳು. ತಂಗಿ ಮಾಡಿದ ತಪ್ಪಿಗೆ ಒಲ್ಲದ ಹುಡುಗನಿಗೆ ತಾನು ಕೊರಳೊಡ್ಡಿದ್ದಳು. ಸೀರಿಯಲ್ ಮುಗಿಯುವ ವೇಳೆಗೆ ಇಬ್ಬರಲ್ಲೂ ಪ್ರೀತಿಯಾಗಿತ್ತು. ಕಥೆಯೊಂದು ಶುರುವಾಗಿದೆ ಮುಗಿದ ಮೇಲೆ ಕೃತಿ ಪಾತ್ರಧಾರಿ ಅಕ್ಷತಾ ದೇಶಪಾಂಡೆ ಇದೀಗ ತೆಲುಗು ಅಂಗಳಕ್ಕೆ ಕಾಲಿಟ್ಟಿದ್ದಾರೆ. ಅಲ್ಲಿನ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲುವ ಗಟ್ಟಿ ಹೆಣ್ಣಾಗಿ ಕಾಣಿಸಿಕೊಂಡಿದ್ದಾರೆ. ಧಾರಾವಾಹಿಯ ಪ್ರೊಮೋ ರಿಲೀಸ್ ಆಗಿದ್ದು ಕನ್ನಡತಿಯೇ ಹೈಲೈಟ್ ಆಗಿರುವುದು ಕಾಣುತ್ತಿದೆ. ಅಕ್ಷತಾ ದೇಶಪಾಂಡೆ ತೆಲುಗು ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಧಾರಾವಾಹಿಯ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ನಿನ್ನ ಕೋರಿ ಧಾರಾವಾಹಿಯಲ್ಲಿ ಅಕ್ಷತಾ ಹೆಸರು ಚಂದ್ರಕಲಾ. ಅಪ್ಪನ ಮುದ್ದಿನ ಮಗಳು, ಗಿಡಗಳ ಜೊತೆ ಮಾತನಾಡುವ ಮುಗ್ಧೆ. ಗಿಡಗಳ ಧ್ವನಿಯನ್ನ ಕೇಳಿಸಿಕೊಳ್ಳುವಷ್ಟು ಒಳ್ಳೆಯ ಮನಸ್ಸಿರುವಾಕೆ. ಈ ರೀತಿ ಒಬ್ಬೊಬ್ಬಳೇ ಮಾತನಾಡುವುದನ್ನ ಯಾರಾದರೂ ನೋಡಿದರೆ ಮೆಂಟಲ್ ಎನ್ನುತ್ತಾರೆ ಎಂದರೆ ನಾವು ಗಿಡಗಳ ಜೊತೆ ಮಾತನಾಡಿದರೆ ಅವುಗಳು ಕೂಡ ಮಾತನಾಡುತ್ತವೆ ಎಂಬ ನಂಬಿಕೆ ಇಟ್ಟವಳು ಎಂಬುದನ್ನೇ ವಾದ ಮಾಡಿದ್ದಾಳೆ. ತಂದೆಯ ಮುದ್ದಿನ ಮಗಳು ಚಂದ್ರಕಲಾ ತಂದೆ ಊರಿಗೆ ನ್ಯಾಯ ಹೇಳುವ ಸ್ಥಾನದಲ್ಲಿದ್ದಾರೆ. ಎರಡು ಊರುಗಳ ನಡುವೆ ಕಬಡ್ಡಿ ಪಂದ್ಯಾವಳಿ ಏರ್ಪಟ್ಟಿದೆ. ಅದಕ್ಕೆ ಅಪ್ಪ ಮಗಳೇ ಚಾಲನೆ ನೀಡಿದ್ದಾರೆ. ಆದರೆ ಕಬಡ್ಡಿ ಆಟದಲ್ಲಿ ಚಂದ್ರಕಲಾ ಊರಿನವರೇ ಸೋಲು ಕಂಡಿದ್ದಾರೆ. ಇದರಿಂದ ತಂದೆ ಸಾಕಷ್ಟು ನೊಂದುಕೊಂಡಿದ್ದಾರೆ. ತಂದೆ ತಲೆ ತಗ್ಗಿಸುವುದಕ್ಕೆ ಚಂದ್ರಕಲಾ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಅಖಾಡಕ್ಕೆ ಇವಳೇ ಇಳಿದಿದ್ದಾಳೆ. ಸೆರಗನ್ನ ಕಟ್ಟಿ ಕೈಗೆ ಧೂಳು ಬಳಸಿಕೊಂಡು ಇಳಿದಾಳೆ. ಎದುರಾಳಿಗಳು ಸೋತು ನೆಲ ಕಚ್ಚಿದರು. ಇದು ಗೌರವ ಉಳಿಸಿದ ಕೆಲಸವೇ ಆದರೂ ತಂದೆಗೆ ಮಗಳ ಸಾಹಸ ಅಷ್ಟೊಂದು ಖುಷಿ ತಂದಿಲ್ಲ. ಇದು ಪ್ರೊಮೋದಲ್ಲಿ ಕಂಡಿದೆ. ಅಕ್ಷತಾ ದೇಶಪಾಂಡೆ ಬೇರೆ ಇಂಡಸ್ಟ್ರಿಗೆ ಹೋಗಿದ್ದರೂ ಒಳ್ಳೆಯ ಪಾತ್ರಕ್ಕೆ ಹೋಗಿದ್ದಾರೆ. ಅವರಿಗೆ ತೂಕ ಇರುವಂತಹ, ಅವರ ಮೇಲೆಯೇ ನಡೆಯುವಂತಹ ಧಾರಾವಾಹಿಯ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಹಳೆಯ ಧಾರಾವಾಹಿ ತಂಡಕ್ಕೆ ಖುಷಿ ನೀಡಿದೆ. ಸ್ಟಾರ್ ಸುವರ್ಣದಲ್ಲಿ ಬರುತ್ತಿದ್ದ ಕಥೆಯೊಂದು ಶುರುವಾಗಿದೆ ಟೀಮ್ನಲ್ಲೆಲ್ಲ ಶುಭಾಶಯ ಕೋರಿದ್ದಾರೆ. ಅದರಲ್ಲೂ ಧಾರಾವಾಹಿಯಲ್ಲಿ ಕೃತಿಯ ತಾಯಿಯಾಗಿದ್ದ ಸುಜಾತಾ ಕೂಡ ಶುಭಾಶಯ ಕೋರಿದ್ದಾರೆ. ಫ್ಯಾನ್ಸ್ ಅಂತೂ ಹೆಚ್ಚು ಖುಷಿ ಪಟ್ಟಿದ್ದಾರೆ. ಕಥೆಯೊಂದು ಶುರುವಾಗಿದೆ ಧಾರಾವಾಹಿಯಲ್ಲಿಯೂ ಕೃತಿಯ ಪಾತ್ರವನ್ನ ಎಲ್ಲರೂ ಮೆಚ್ಚಿದ್ದರು. ಆಗಲೂ ಕೃತಿಗೆ ಸಪೋರ್ಟ್ ಮಾಡುತ್ತಾ ಇದ್ದರು. ಇದೀಗ ತೆಲುಗಿನಲ್ಲಿ, ಅದರಲ್ಲಿಯೂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ಅಭಿಮಾನಿಗಳ ಮನಸ್ಸನ್ನ ಸಹಜವಾಗಿಯೇ ಗೆದ್ದಿದ್ದಾರೆ. ಎಲ್ಲರೂ ತಮ್ಮಿಷ್ಟದ ನಟಿಯ ನಟನೆಯನ್ನ ತೆಲುಗಿನಲ್ಲಿಯೂ ನೋಡುವುದಕ್ಕೆ ಕಾತುರದಿಂದ ಕಾಯುತ್ತಿದ್ದಾರೆ. ಹಾರ್ಟ್ ಸಿಂಬಲ್ ಹಾಕಿ ಖುಷಿ ವ್ಯಕ್ತಪಡಿಸಿದ್ದಾರೆ. ಆಲ್ ದ ಬೆಸ್ಟ್ ಹೇಳುತ್ತಿದ್ದಾರೆ. ಹಳೆಯ ಪಾತ್ರ ತಮ್ಮನ್ನ ಹೇಗೆ ಕಾಡಿತು ಎಂಬುದನ್ನ ತಿಳಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.